ಪ್ಯಾಸಿವ್ ಫಾರ್ಮೇಶನ್ ಅನ್ನ ಮಾಡಿದ್ದೀನಿ. ನಾನು ಇಲ್ಲಿ ಏನ್ ಬರೆದಿದ್ದೀನಿ ಅಂತಂದ್ರೆ ವಾಸ್ ಕಿಲ್ಡ್ ಅಂತ ಬರ್ದಿದ್ದೀನಿ. ಇನ್ ಕೇಸ್ ರಾವಣ ಬಿಟ್ಟು ಏನು ಅಂತಾರೆ ಬೇರೆ ಯಾವ್ದಾದ್ರು ಪ್ಲೂರಲ್ ಫಾರ್ಮೇಶನ್ ಇತ್ತು ಸರ್, ಇಲ್ಲಿ ವಾಜೆ ಯಾಕೆ ಬರ್ದಿದ್ದೀನಿ ಅಂತಂದ್ರೆ ರೀಸನ್ ಈಸ್ ದಟ್ ರಾವಣ ಇಸ್ ದ ಥರ್ಡ್ ಪರ್ಸನ್, ಸಿಂಗ್ಯುಲರ್ ಈಸ್ ದರ್. ಯಾವ್ದಿದೆ ರೀ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈಸ್ ದರ್. ಸೊ ಐ ಯೂಸ್ ಇಟ್ ವಿತ್ ದಟ್ ವಾಸ್. ಹಂಗಾಗಿ ಏನು ಅಂತಾರೆ ನಾನು ವಾಸ್ ಯೂಸ್ ಮಾಡಿದ್ದೇನೆ. ದೆನ್ ಐ ಕಿಲ್ಡ್ ರಾವಣ ಅಂತ ಇತ್ತು ಅಂತಂದ್ರೆ ಎಸ್, ಇಲ್ಲಿ ಐ ಏನಾದ್ರೂ ಇತ್ತು ಅಂತಂದ್ರೆ ಸಬ್ಜೆಕ್ಟ್ ಐ ಇತ್ತು ಅಂತಂದ್ರೆ ದಟ್ ಆಸ್ ಗೋಯಿಂಗ್ ಟು ಬಿ, ಅದು ಆ ಕಡೆಯಿಂದ ಈ ಕಡೆ ಬಂತು ಅಂತಂದ್ರೆ ನನ್ನಿಂದ ಅಂತ ಆಗ್ತಾ ಇತ್ತು. ಸೊ ದಟ್ ಏನಂತಾರೆ ಐ ಸೆಡ್ ವಿತ್ ದಟ್ ರಾವಣ ವಾಸ್ ಕಿಲ್ಡ್ ಬೈ ಮೀ ಅಂತ ಬಳಸ್ತಾ ಇದೆ. ದಿಸ್ ಈಸ್ ವಾಟ್ ದ ಚೇಂಜಸ್ ಇಸ್ ದ. ಈ ಕಡೆ ಬಂದಾಗ ಇವುಗಳ ಚೇಂಜಸ್ ಗಳು ಆಗ್ಬೇಕು. ಅದೇ ಚೇಂಜಸ್ ಗಳನ್ನ ಏನಂದ್ರೆ ಫ್ರಮ್ ದ ಸ್ಟಾರ್ಟ್ ಯು ಹ್ಯಾಸ್ ಟು ಬಿ ರೈಟ್ ಡೌನ್. ಅದನ್ನ ಚೇಂಜಸ್ ಗಳನ್ನ ಏನಂದ್ರೆ ಇಲ್ಲಿ ಮಾಡ್ಕೊಳ್ತಾ ಹೋಗೋಣ್ರಿ. ಯಾವ ಟೆನ್ಸ್ ಅಲ್ಲಿ ವಾಕ್ಯ ಕೊಟ್ಟಿದ್ದಾರೆ, ಯಾವ ಟೆನ್ಸಿಗೆ ನಾವು ವಾಕ್ಯವನ್ನ ಚೇಂಜ್ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಏನಂತಾರೆ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ನಾವು ಯು ಹ್ಯಾಸ್ ಟು ಟೇಕ್ ಸಮ್ ಆಫ್ ಅ ರೂಲ್ಸ್. ಈಗ ಇವು 5 ರೂಲ್ಸ್ ಗಳು ಮಾತ್ರ ಮೇಜರ್ ರೂಲ್ಸ್ ಗಳು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಮಾಡಬೇಕಾದಂತ. ರೈಟ್ ಡೌನ್ ದೀಸ್ ಆರ್ ಆಲ್ 5 ಮೇಜರ್ ರೂಲ್ಸ್ ಇಸ್ ದೇರ್. ನೌ ದ ಟೆನ್ಸ್ ರೂಲ್ಸ್ ಐ ಆಮ್ ಗೋಯಿಂಗ್ ಟು ಬಿ ಗಿವಿಂಗ್ ಫಾರ್ ಯು. ಮುಂದೆ ಏನು ಅಂತಾರೆ ಟೆನ್ಸ್ ರೂಲ್ಸ್ ಅನ್ನ ಕೊಡ್ತೀನಿ. ಫಾರ್ 1 marks ಯು ಹ್ಯಾಸ್ ಟು ಬಿ ಸ್ಟಡಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಈ 1 marks ಏನಂತಾರೆ ಇವೆಲ್ಲದ್ರ ಬಗ್ಗೆ ಏನಂತಾರೆ ಓದ್ಕೊಂಡಿರ್ಬೇಕು. ಮೇಜರ್ ಆಗಿ ಏನಂತಾರೆ ಟಕ್ ಅಂತ ನನಗೆ ಐಡೆಂಟಿಫೈ ಮಾಡಕ್ ಇವೆರಡು ಬಂದಿರಬೇಕು. ಡೆಫಿನೆಟ್ ಆಗಿ ಏನಂತಾರೆ ಏನಾಗಿದೆ ಚೇಂಜಸ್ ಅಂತ ಹೇಳ್ಬಿಡ್ತೀನಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್. ರೈಟ್ ಡೌನ್ ದೀಸ್ ಆರ್ ದಿ ಮೇಜರ್ ಸಮ್ ಆಫ್ ರೂಲ್ಸ್ ಇಸ್ ದೇರ್. ಈಗ ಈ ಕಡೆ ಒಂದಿಷ್ಟು ರೂಲ್ಸ್ ಗಳನ್ನ ಬರ್ಕೊಂಡ್ಬಿಡು. ಇರ್ಲಿ, ಓಕೆ. ಟೆನ್ಸ್ ರೂಲ್ಸ್ ಇನ್ ದ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್.